ಕಾರಣವೇನು ವಾಸುದೇವ? ಹಾಗೆ ಹೇಳಬೇಡ
ಕಣ್ಣ. ಕುಲಹಿನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿರುವವೇ? ನಿಧಾನವಾಗಿ ಆಲೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ ಸೂತನೆಂಬ ವಿಚಾರ ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ವಾಸುದೇವ. ಕರ್ಣ, ಕುಲಹಿ ನನ್ನಲ್ಲ ಕೇಳನ್ನ ಮಾತ, ಕುಲಹಿ ನನ್ನಲ್ಲ ಕೇಳನ್ನ ಮಾತ, ಹಂಸ ಬಲವತರಿಸಿದವ ಸುಕುಮಾರ ಸುಕುಮಾರ. ಮಾತೆ ನಿನ್ನವಳು ವರ ಪಾಂಡವರ ಜನನಿ, ಮಾತೆ ನಿನ್ನವಳು ವರ ಪಾಂಡವರ ಜನನಿ, ಬರೆಯ ಬೆಳಕು ಭಾರತೀಯ ತರುಣಿ, ಬರೆಯ ಬೆಳಕು ಭಾರತೀಯ ತರುಣಿ, ಮಹಾಮಹಿಮನ ಜನಿಸಿ ನೆಲದಲ್ಲಿ ಸುತಲಿ ಸುಕುಮಾರ ಸುರವೀರ ಸುಕುಮಾರ. ತಳಮಳ ಬೇಟಕ್ಕೆ ಮನದ ಚಿಂತೆ ತೊರೆ, ಕಣ್ಣ 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 ತಳಮಳ ಬೇಟಕ್ಕೆ ಮನದ ಚಿಂತೆ ತೊರೆ, ಮಂತ್ರಿಮದನದೋ ಕೀರ್ತಿಯ ಪಡೆದ, ತಳಮಳ ಬೇಟಕ್ಕೆ ಮನದ ಚಿಂತೆ ಅಮಿತ ಹೂವನದೋ ಕೀರ್ತಿಯ ಪಡೆದ, ಗಣದುರ ನೆನೆಸಿದ ಮೇದಿನಿಯೊಳು ನೀ, ಗಣದುರ ನೆನೆಸಿದ ಮೇದಿನಿಯೊಳು ನೀ, ಮಹಾಮಹಿಮನ ಜನಿಸಿ ನೆರೆ ಬರಗಿ ಸುತ್ತಲಿ ಸುಕುಮಾರ ಸುರವೀರ ಸುಕುಮಾರ ಸುಕುಮಾರ ಬಾ ಸುಕುಮಾರ ಬಾ ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿಯೇ ನಿನ್ನ ತಾಯಿ, ಪಾಂಡವರು ನಿನ್ನ ಸಹೋದರಾಗಬೇಕು ಕರ್ಣ. ಬಹಳ ಚೆನ್ನಾಗಿದೆ ನಿನ್ನ ಪ್ರಸಂಗದಲ್ಲಿ ಪರಮಾತ್ಮ. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರನ್ನು ತಲೆಗಾಯದಗೋಸ್ಕರವಾಗಿ ನನ್ನನ್ನು ಈ ರೀತಿ ವಂಚಿಸ್ತಿರುವೆಯಾ ದೇವ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯದೇವರ ಆಣೆಗೂ ನನ್ನ ಮಾತು ಸತ್ಯ ಸತ್ಯ ಸತ್ಯ. ಸತ್ಯ ನಂಬಲು ಸಹಜವಾದ ಆಧಾರ ಏನಿದೆ ಪರಮಾತ್ಮ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರವು ಫಲಿಸುವವೋ ಇಲ್ಲವೋ ಎಂದು 1ನೇ ಮಂತ್ರವಾದ ಸೂರ್ಯ ಮಂತ್ರವನ್ನ ಜಪಿಸಿದಳು. ಆಗ ತಾನೇ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿ ನಿನ್ನ ಹೆತ್ತ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಓರ್ವ ಸೂತನು ಸಾಕಿದನು. ಕರ್ಣ, ನನ್ನ ಸಂಗಡ ಬಾ. ಪಾಂಡು ಕುವರರ
ಶರದರ ಶರಣರ ಪೊರೆವನ್ ಸುರ ಸರಾದರ ಶರಣರ ಪೊರೆವನೆ ಸರಾದರ ಶರಣರ ಪೊರೆವನೆ ಸುರಚಿರ ಸರದರ ಶರಣರ ಪೊರೆವನೆ ಸುರಚಿರ ಸರದರ ಶರಣರ ಪೊರೆವನೆ ಮಾತನು ಪ್ರೇಮದಿಲಾಗಿ ಶೂರನಿ ನಾಗಿಹ ವಿರುದ ಕರ್ಣ ಶೂರನಿ ನಾಗಿಹ ವಿರುದ ಶೂರನಿ ನಾವಿಹ ವಿರುದ ಮೆರೆಸಿದ ಬಲಗುಣಶೀಲ ಮೆರೆಸಿದ ಬಲಗುಣಶೀಲ ಪರಹಿತ ಪ್ರೇಮಿ ಶುಕ್ರಗಾಮಿ ಪರಹಿತ ಪ್ರೇಮಿ ಶುಕ್ರಗಾಮಿ ಸರದರ ಶರಣರ ಪೊರೆವನೆ ಸುರಚಿರ 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 ಸರದರ ಶರಣರ ಪೊರೆವನೆ ಮಾತನ್ನು ಪ್ರೇಮದಿಲಾಗಿ ಮಾತನ್ನು ಪ್ರೇಮದಿಲಾಗಿಸುವಿ ಲಾಲಿಸುವೀರ ಲಾಲಿಸುವೀರ ಲಾಲಿಸು ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಕಲ ಸಾಮಂತ ರಾಜರುಗಳಿಂದಲೂ ಅವರಿಂದಲೂ ಸಹ ಓಡಿಸಿಕೊಂಡು ರತ್ನ ಸಿಂಹಾಸನನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತೆ ಆದ ಕುಂತಿದೇವಿಯು ನನ್ನ ತಾಯಿ. ಇದು ಸತ್ಯ ಸಂಗತವೇ ಪರಮಾತ್ಮ. ಕರ್ಣ, ಪರಮಾತ್ಮ, ನೀನು ಆರಾಧಿಸುತ್ತ ಸೂರ್ಯದೇವರಾಣಿಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಅಯ್ಯೋ ನನ್ನ ಸರ್ವಾಗದ ದುರ್ವಿಧಿಗೆ ನನ್ನನ್ನು ಹೇಗೆ ಇಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ ಪರಮಾತ್ಮ. ದೇವ ಬಹುದಿನ ಬಂಧುಗಳಾರೆಂದು ಪರಮಾತ್ಮ. ಕರ್ಣ, ಬಹುದಿನ ಬಂಧುಗಳಾರೆಂದು ಎಂದು ವದನ ಎಂದು ವದನ ಅಪನೆಯಲ್ಲಿ ಬಂದ ವಿಮೋಚನ ಭಾಗವತ ಬಂದ ವಿಮೋಚನ ಭಾಗವತ ದೇವಾ ಸೋದರಿಗೆ ಶಾಪ ಚೋದನೆಯೇ ಶಾಪ
ಪಲೆ ಪಲೆ ಸಹಜ ಸವಗೋಡೆ ಪಾತಕಿ ಜೀವನ ಪಾತಕಿ ಜೀವನ ದೇವಾ ಶೋಧನ ಸಹೋದರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರಮಣವಾದ ನರ್ಕವು ಪ್ರಾಪ್ತವಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೆ? ಪರಮಾತ್ಮ, ಉಸಾಭರಿತನಾದ ನನ್ನನ್ನು, ಶ್ರವಣ ಮಹೋತ್ಸವದಲ್ಲಿ ಉಸಾಭರಿತನಾದ ನನ್ನನ್ನು ಇಂಥ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಕರ್ಣ, ನಿನ್ನ ಜನ್ಮ ವೃತ್ತಾಂತ ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆ. ಇನ್ನು ಮುಂದೆ ಯಾರನ್ನ ಆಶ್ರಯಿಸಬೇಕು, ಯಾರನ್ನ ತಿಳಿಸಬೇಕು ಎಂಬ ನಿರ್ಧಾರವನ್ನ ನೀನೇ ನಿರ್ಧರಿಸಿಕೋ. ಆದರೆ ಮತ್ತೊಂದು ವಿಚಾರ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ಮರುಕುಂಟಾಗುವುದೆಂದು ಕೇಳ್ತಿದ್ದಳು. ಅಯ್ಯೋ, ಈಗ ತಾನು ನಿನ್ನ ಹೆತ್ತ ವಿಚಾರವನ್ನ ನಿನ್ನ ತಾಯಿಗೆ ತಿಳಿಸಿ ಬಂದಿರುವನು. ಕರ್ಣ, ಪರಮಾತ್ಮ, ಆಕೆ ನಿನ್ನ ನೋಡಲು ಗಂಗಾತ್ಮಕ್ಕೆ ಬಲು ಸಂಭ್ರಮದಿಂದ ಬರುಗಳು. ಆಕೆ ಮನಸ್ಸನ್ನ ಮಾತ್ರ ನೋಯಿಸಬೇಡ, ಸಂತೋಷಗೊಳಿಸು. ಆಗಬಹುದು ಪರಮಾತ್ಮ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೆ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕಲ್ಲ. ಧರ್ಮ ಧರ್ಮವೆಂದು ಹಂಬಲಿಸುತ್ತಿರುವ ಧರ್ಮರಾಯನು ನನ್ನ ತಮ್ಮನೇ. ಸಾವಿರಾರು ಹಾರೆ ಬೆಳವುಳ್ಳ ರುದ್ರಾಪ್ತ ಸಂಹೂತನಾದ ಭೀಮಶೈಲನು ನನ್ನ ಸಹೋದರನೇ. ಅಯ್ಯೋ, ಇನ್ನು ನಕುಲ ಸಾಧೇವಾದಿಗಳಾದ ಮಾತೃಕುಮಾರನು ನನ್ನ ಹನಜವೇ. ಇನ್ನು ಪಾಂಡುರಾಯ, ಕುಂತಿದೇವಿ, ಪರಮ ಭಾಗ್ಯವತಿಯಾದ ಇವರು ನನ್ನ ಜನನೀ ಜನಕರೇ. ಇನ್ನು ನನ್ನ ಸರಿಸಮಾನವಾಗಿ ಹೋರಾಡುತ್ತಿರುವ ಪರಶಿವನನ್ನೇ ಹೋರಾಡಿ ಪಾಶುಪತಾಂಕ ಪಡೆದ ಆ ಅರ್ಜುನ ನನ್ನ ತಮ್ಮನೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿ ಮೇಲೆ ಬಿದ್ದು ರಣಾಂಗನ ರಕ್ತದಲ್ಲಿ ಕೊಚ್ಚಿ ಹೋಗುವುದು ಈ ನನ್ನ ಪಾಪಿ ಕಣ್ಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲವು ಸೂತನೆಂಬ ಆವರ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿ ತುಂಬಲು ಸಾಧ್ಯವಿದೆ. ಪಾಪಿ ಕರ್ಣ, ಪಾಂಡವರ ವಂಶದಲ್ಲಿ ಜನಿಸಿ ಪಾಂಡವರನ್ನು ಕೊಲ್ಲಲು ಪ್ರಯತ್ನ. ಒಂದು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನಾನು ಒಂದು ವರ್ಗದವರು ಇಂಥವರೇ ಎಂಬ ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಪಾಂಡು ಕುಮಾರರನ ಕೊಲ್ಲಲೇ ಕೌರವೇಂದ್ರನ ಸುಖ ಸಂಪತ್ತಿ ಚಲದೆಂಬಾಥನರುಂಡವ ಚಲದೆಂಬಾಥನರುಂಡವಂತರಿದು ಮತ್ತಾರಿಗೆ ಆನಂದ
ಸಾಯಲೇ ಆದರೂ ಸ್ವಲ್ಪ ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತಲೂ ಹಿರಿಯವನು. ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃವ, ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃವ, ನೀರುವುದನ್ನು ಪರಿಚಿತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ತಮಗೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ದೇವಿ, ಯುದ್ಧವೆಂಬುದು ಎಂಥ ಘೋರ ಕೃತ್ಯವೆಂಬುದು ನಿನಗಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಇದಕ್ಕಾಗಿ ಚಿಂತಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಶಾಂತಿ ಸಂಧಾನಗಳಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆಯ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯಿತೆ. ಈಗ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನುವುದು ಸರಿಯಲ್ಲ. ಈ ಸಂಧ್ಯಾ ಪ್ರಸ್ತಾಪ ಹೊಂದಿಸರಿ. ನಾನು ನನ್ನ ಪ್ರತಿಜ್ಞೆ ಅಂತ ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಿಂದ ಸಂಧ್ಯಾ ವಿಚಾರವನ್ನು ತಿಳಿದ ಬಳಿಕ ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ತಾವು ಹೋದ ಕಾರ್ಯವೇನಾಯಿತು? ಓದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ಸಮಾಚಾರ ನಡೆಯಿತೆ? ನಡೆಯಿತು. ಕ್ಷಣಕಾಲ ತಾಳ್ಮೆಯಿಂದಿರಿ. ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ನನ್ನ ಧರ್ಮವು ಮುಗಿದುವುದು. ಯದುಪತಿ, ಸಭೆಯಲ್ಲಿ ಇನ್ನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿಯೇ ನಡೆಯಿತು. ಸಂಚು ಮಾಡುವ ಕಿಚ್ಚನ್ನಪ್ಪಿಸುವ ಈ ನಿನ್ನ ಸಮಸ್ಯೆ ಮಾತ್ರ ಎಲ್ಲ
ಭೀಮಸೇನ. ಕೃಷ್ಣ, ಇದು ನಿನ್ನ ವಿವಾದ. ಅಜ್ಜನು ಕೈಗಳಿಗೆ ಬರೆದನು. ಈಗ ಸಂಧಿಯ ಹೆಸರಲ್ಲಿ ನಮಗೆಲ್ಲರಿಗೂ ಸೀರೆ ಉಣಿಸುತ್ತಿರುವೆಯಾ? ಯಾದವಾಗ್ನಿ, ರಾಜಪುತ್ರನಲ್ಲಿ ಇಷ್ಟೊಂದು ಆಕಾಶವೇ? ಭೀಮ, ನಿನಗಿಷ್ಟೊಂದು ಹಸನಿ ಏಕೆ? ಸ್ವಲ್ಪ ಸಾಹಸದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆಚ್ಚಿಗೆ ಸಂಬಂಧಿಸಿ ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆಂತ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧ. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನ ತಿಳಿಸಿದೆ. ಎಲ್ಲರೂ ಒಪ್ಪಿದರು. ಯಾರು ಯಾರು ಯಾರ್ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನು ಮುಂತಾದರೂ ಒಪ್ಪಿದರು. ಆ ದುರ್ಯೋಧನ ಆತನು ಸಹ ಒಪ್ಪಿದನು. ನಾನಿನ್ನು ನನಗೇನೂ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ಇಷ್ಟಾಯಿತು. ಅದನ್ನು ಸಾಧಿಸಿರಿ ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ನಿಮ್ಮ ಪುರುಷರ ಪದವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಆಕರ್ಷಿಸುತ್ತಿಲ್ಲ. ಚಾಲಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತೇನೆ. ಭೀಮ, ನೀನು ನಿಜವಾಗಿಯೂ ಇಡಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಹಾಡುವುದು ಹೇಗೆ ತಾನು ಸಾಧ್ಯ? ಸ್ವಲ್ಪ ಸಾಲದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ಕಾಣಬೇಡ ಕೃಷ್ಣ. ಈ ಸಂಜೆಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪ ವಿಚಾರ ಹೊಂದಿರುವುದು ಭೀಮಸೇನ. ದುರ್ಯೋಧನನು ನಿನ್ನ ಒಂದು ಸಂದೇಶವನ್ನು ಕಳಿಸಿದನು. ಏನೋ ಆ ದುರ್ಯೋಧನ ಸಂದೇಶವೇ? ಹಾಗಾದರೆ ಈ ಸುದ್ದಿಯು ಸಂಧಿಯಾಗಿರಲಾರದು. ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ನಿಂತಲ್ಲಿಯೇ ಹೇಳಿದ್ರು. ಕುಳಿತುಕೊಂಡ ಹೊರತು ಹೇಳುವುದಿಲ್ಲ. ಈ ಪರಿಹಾಸ ಬೇಕಯ್ಯ. ಪ್ರಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ? ನಿನ್ನ ಗಜನ ಕ್ಷಣ ಕಾಲ ದೂರವಿಡು. ಈಗಿನ ಪಾರ್ಶ್ವದ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆ ಕುಳಿತುಕೊಳ್ಳವೇನು? ಕೋಪ ಮಾಡುವುದಿಲ್ಲವಷ್ಟೇ. ಅರ್ಜುನ, ಈ ಗಜನ ಕ್ಷಣ ಕಾಲ ನೀನಿದ್ದರು. ಯಾದ ಸೇನಿ ಸಮೀಪಪ್ಪ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರದ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವರ ತಂಗಿ, ಶತ್ರುಗಳ ಹೆಡೆ ಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಲು ಬರುವುದನ್ನು ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅದು ಹೋಗಲಿ. ಪಾಂಚಾಲಿ, ಕೃಷ್ಣ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ನೀವು ಹೇಳಿದ ಮೇಲೆ ಬಿಡುವುದುಂಟೆ ಪ್ರಾಣೇಶ್ವರ. ಹಾಗಾದರೆ ನೀನು ನನ್ನ ಬಂದೆ. ಅದು ಕ್ಷಣಕಾಲ ಮಾತ್ರ. ಅಬ್ಬಾ, ಈಗ ನಿರ್ಭಯವಾಯಿತು. ಈ ಕೇಳಿರಿ ಎಲ್ಲರೂ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನ ಬಂಧಿಸಲುವಾಗಿತ್ತು. ಯಾರು ಈ ಕೃತ್ಯವನ್ನು ಮಾಡಿದರು ದೇವ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನಮ್ಮನ್ನು ಬಂಧಿಸಿ ಯತ್ನಿಸಿದರೆ ಯಾರು ಹಾಗೂ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ಯಾಸನನ್ನು ನಡೆಸಿ
ಬಿಟ್ಟನು. ಇಂತಹ ಸಾಹಸವು ಅವರಲ್ಲದೆ ಮತ್ಯಾರಿಗೆ ಸಾಧ್ಯ? ವಾಸುದೇವ, ಈ ನೀಚದಿಂದ ಆ ದುರ್ಯೋಧನ ಅಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ರಾಯಭಾರಿಯಾದರು ಆ ಕೌರವರು ಈ ರೀತಿ ಅಪಮಾನಿಸಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನ ದುರಹಂಕಾರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ದುರ್ಯೋಧನಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ತಕ್ಕ ಪ್ರತ್ಯುತ್ತರವಲ್ಲ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರ ಕೇಳಿ. ನುಡಿದ ನುಡಿದ ಗೌರವನು ಇಡಂಬಾಪತಿ ಏಕೆ ನುಡಿದ ಗೌರವನು ಇಡಂಬಾಪತಿ ಏಕೆ ಕಡೆಗೂ ಯುದ್ಧದ ಗೈದೆ ಕೊಡೆ ನಾನು ರಾಜ್ಯವ ಕಡೆಗೂ ಯುದ್ಧದ ಗೈದೆ ಕೊಡೆ ನಾನು ರಾಜ್ಯವ ನುಡಿದ ಗೌರವನು ಹಿಡಂಬಾಪತಿ ಕೈದು ಕಾಮವ ಕೊಡೆನು ಜೀವನವನ್ನು ಮೂಲನು ಕೈದು ಕಾಮವ ಕೊಡೆನು ಜೀವನವನ್ನು ಮೂಲನು ಬಿಡೆನು ರಾಜ್ಯವ ನಾನು ಮಡಿದಾಗಲಿಲ್ಲ ಕೊಡುಗನು ರಾಜ್ಯವ ನಾನು ಮಡಿದಾಗಲಿಲ್ಲ. ನುಡಿದ ಗೌರವನು ಇಡಂಬಾಪತಿ ಏಕೆ ಇಡಂಬಾಪತಿ ಏಕೆ ಇಡಂಬಾಪತಿ ಏಕೆ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿನ ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿನ ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರಧಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಇದೀಗ ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಈ ಯುದ್ಧದಲ್ಲಿ ಪಾಂಡುಪುತ್ರರನ್ನು ಕಾಪಾಡುವ ಹೊರೆ ನಿನ್ನದು ದೇವ, ನಿನ್ನದು. ಯಾರಾದರೂ ನನ್ನ ಕೈಗಳನ್ನು ಬದಿಸಿ ಧನಂಜಯ, ಅಗ್ರಜ, ಪರಮಾತ್ಮ ಯಾರೂ ಬಿಡಿಸಲಿಲ್ಲವೇ? ಈಗ ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಡೆ?
ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಂಕರ ನರಕಗಳ ಪ್ರಾಪ್ತಿಯಾಗಲಿ. ಪರಮಾತ್ಮ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರಿಹರ ಇಲ್ಲದ ಸಮಯದೇ ಹರಿಹರ ಇಲ್ಲದ ಸಮಯದೇ ಗುರು ದ್ರೋಣ ರಚಿಸಿದ ಕಷ್ಟವ್ಯೂಹವ ಗುರು ದ್ರೋಣ ರಚಿಸಿದ ಕಷ್ಟವ್ಯೂಹವ ತಿಳಿಸಿದೆಯ ಪ್ರವ್ಯೂಹದ ರಚನೆ ತಿಳಿಸಿದೆಯ ತಿಳಿಸಿದೆಯ ತಿಳಿಸಿದೆಯ. ಹತ್ತು ದಿನಗಳ ಘೋರ ಯುದ್ಧ ತರವಾಯು ಭೀಷ್ಮರು ಪರಾಜಿತರಾದರು. ಇನ್ನೇನು ನಮ್ಮ ಉದಯ ಸೂರ್ಯ ಉದಯಿಸುವಂತೆ ಭಾವಿಸಿದ್ದೆ. ಅಷ್ಟರಲ್ಲಿ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು ದೇವ, ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣ ಅವನನ್ನು ಸೋಲಿಸುವವರು ಯಾರೂ ಇಲ್ಲ. ನಾನು ನಿನ್ನೆ ದಿನ ಪ್ರಯತ್ನಿಸಿ ನಿರಾಶರಾಗಿ ಹಿಂತಿರುಗಿದನು. ಪರಮಾತ್ಮ, ಸಹೋದರ, ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನರು ಇದ್ದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ಕಲಿತಿದ್ದನು. ಅಗ್ರಜ, ವ್ಯೂಹದ ಇನ್ನೊಂದು ಪಾರ್ಶ್ವದಲ್ಲಿ ಕೃಷ್ಣಾರ್ಜುನರು ಸಮರ್ಥರುಡ ಹೊರಡುತ್ತಿರುವರು. ಅವರು ಬೇಗನೆ ಬರುವ ಸಂಭವವಿಲ್ಲ. ಈಗ ಇದರ ಉಪಯೋಗವೇನು ತಮ್ಮ? ಅಗ್ರಜ, ಜಾಗೃತಿಯಾಗಿ ನಾವು ಇದಕ್ಕೊಂದು ಉಪಯೋಗವನ್ನು ಮಾಡಬೇಕು. ಇಲ್ಲವಾದರೆ ನಮಗೆ ಪರಾಜಯ ಖಂಡಿತ. ಪರಾಜಯ ಪರಾಜಯ ಪರಾಜಯ. ಚಿಂತೆಯನ್ನು ತರವ ಮಾಡಬೇಕು. ಇದು ಎಂತಹ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಗದೆ ಇರುವಾಗ ನಮ್ಮ ಪೂಜ್ಯ ತಂದೆ ಕವಿಜನು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒದಗಿರುವ ಅಂತಹ ಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ, ಪುತ್ರ ಅಭಿಮನ್ಯು, ವ್ಯೂಹದಿಂದ ರಕ್ಷಿತವಾದ ಕೌರವರ ಬಾಣದಿಂದ ನಮ್ಮ ಸೈನ್ಯವೆಲ್ಲ ಹತವಾಗುತ್ತಿದೆ ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಆ ವ್ಯೂಹವನ್ನು ಬೇರಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಕುಮಾರ, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಆದರೆ ಈ ಕಾರಣದಿಂದಾಗದು. ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವೆಯಾ? ನಿಮ್ಮ ಕಣ್ಣ ಮುಂದೆ ಬೆಳೆದಿರುವ ಈ ಪಾರ್ಥನ ದೇಹವು ಚಿಕ್ಕದ್ದಿರಬಹುದು, ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ಶಾಸ್ತ್ರ ತೇಜದ ಚಿರಪ್ರಕಾಶದಿಂದ ಅದು ಜ್ವಾಜ್ವಲ್ಯಮಾನವಾಗಿ ವಿಜೃಂಭಿಸುವುದು. ಅದು ತನ್ನ ಮಾತ್ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ದೊರೆತಿರುವುದು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು
ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸಾದ ಸುಭದ್ರಾದೇವಿಯು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸಾದ ಸುಭದ್ರೆ ಆನಂದಾಶ್ರವನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಇಳಿದ ಈ ಕಡಗದಿಂದ ಅಡಿಗೆ ಮನೆ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ವ್ಯೂಹವನ್ನು ಬೇಯಿಸುವ ಉಪಾಯವನ್ನು ತಿಳಿದಿರುವೆನು. ಅದರ ಉಪಯೋಗ ಈಗ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅವಕಾಶವನ್ನು ಕೊಡಿ, ಆಗ ತಿಳಿವಿರಿ. ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮ ಎಂಬುದನ್ನು. ಅಭಿಮನ್ಯು ಹೇಳಿದಂತೆ ಅವನ ಆಸೆ ಆಕರ್ಷಬೇಡ. ಅಭಿಮನ್ಯು ಬೇರೆ ಚಕ್ರವನ್ನು ಬೇಯಿಸಿದಂತೆ ನಾನು ನುಗ್ಗಿ ಭಿನ್ನ ಭಿನ್ನವಾಗಿ ಚಿತ್ರಿಸಿ ತುಂಡರಿಸಿ ಬಿಡುವೆನು. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಯುದ್ಧ ರಣರಂಗದಲ್ಲಿ ನೀನು ಒಂದು ಕ್ಷಣವೂ ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಮತ್ತೊಮ್ಮೆ ಅಚ್ಚಿಳಿದಂತೆ ಇವನನ್ನು ಬಂದು ಸೇರಲಿ. ಪುತ್ರ ಅಭಿಮನ್ಯು, ಮೊಣಕಾಲೂರಿ ಕೂರಿಕೋ ತಂದ. ಮೊಣಕಾಲೂರಿ ಕೂರಿಕೋ. ದೊಡ್ಡಪ್ಪ, ಪುತ್ರ ಅಭಿಮನ್ಯು, ಜಯಶೀಲನಾಗು. ಕೌರವರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪದ ಹೂವಾಗಲಿ. ಜಯಶೀಲನಾಗುತ್ತೆ ಪುತ್ರ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಿದ್ದ ರಂಗಿಸಲು ಬಯಲು ತಂದೆ. ನಡೆ.